ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಏನಂತ ಹೇಳಿದ್ರೆ, ಕೊಲೆ ಕೇಸ್ನಲ್ಲಿ ಕಂಪ್ಲೀಟ್ ಲಾಕ್ ಆದ್ರ ದರ್ಶನ್. ಯಸ್, ಹೌದು ಅಂತ ಸದ್ಯದ ಪರಿಸ್ಥಿತಿ ಹೇಳ್ತಾ ಇದೆ. ಗೆಳೆಯನ ವಿರುದ್ಧವೇ ಪರಮಾಪ್ತ ಗೆಳೆಯನಿಂದ ಸಾಕ್ಷಿ. ಹೆಂಗೊಡಿದ್ರು, ಏನೇನ್ ಮಾಡಿದ್ರು ಎಲ್ಲದನ್ನ ಎಳೆ ಎಳೆ ಆಗಿ ಕೋರ್ಟ್ ಮುಂದೆ ಹೇಳೋಕೆ ತಯಾರಾಗಿದ್ದಾರೆ ಪ್ರದೋಷ್. ರೇಣುಕಾ ಕೊಲೆಗೆ ಪ್ರತ್ಯಕ್ಷದರ್ಶಿಯಾಗಿರುವಂತ ಪ್ರದೋಷ್ ಐ ವಿಟ್ನೆಸ್ ಆಗ್ತಾರೆ ಇಲ್ಲಿ. ಇಡೀ ದಿನ ದರ್ಶನ್ ಜೊತೆಗೆ ಇದ್ದಂತ ಗೆಳೆಯ ಆ ದಿನದಲ್ಲಿ ಎಲ್ಲೆಲ್ಲಿ ನಾವು ಎಣ್ಣೆ ಹೊಡೆದ್ವಿ, ಆಮೇಲೆ ಹೋಗಿ ಏನ್ ಮಾಡಿದ್ವಿ ಅದೆಲ್ಲದನ್ನ ಹೇಳ್ತಾರೆ. ರೇಣುಕಾ ಕೊಲೆ ದಿನ ಫುಲ್ ಡೇ ಜೊತೆಗಿದ್ದಂತ ಪ್ರದೋಷ್ ಇಡೀ ದಿನ ಏನೇನ್ ನಡೆಯಿತು ಅನ್ನೋದನ್ನ ಕೋರ್ಟ್ ಮುಂದೆ ಎಳೆ ಎಳೆಯಾಗಿ ಪ್ರದೋಷ್ ಬಿಚ್ಚಿಡ್ಲಿದ್ದಾರೆ. ಕೋರ್ಟ್ಗೆ ದರ್ಶನ್ ವಿರುದ್ಧ ಸಾಕ್ಷಿ ನೀಡಲಿರುವಂತಹ ಪ್ರದೋಷ್ ಸಾಕ್ಷಿ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಕುತೂಹಲ ನಿಂತಿದೆ. ಅವತ್ತು ದರ್ಶನ್ ಬಚಾವ್ ಮಾಡಲು ಓಡಾಡಿದ್ದಂತ ಪ್ರದೋಷ್ ಇವತ್ತು ದರ್ಶನ್ ವಿರುದ್ಧವೇ ಮಾಫಿ ಸಾಕ್ಷಿಯನ್ನ ನೀಡ್ತಾ ಇದ್ದಾರೆ. ಅವತ್ತು ದರ್ಶನ್ ಬಚಾವ್ ಆಗ್ಬೇಕು ಅಂತ ಓಡಾಡಿದ್ರು. ಆಮೇಲೆ ಪ್ರದೋಷ್ಗೆ ಅನ್ಸಿರ್ಬಹುದು, ಅಲ್ಲ ಅವ್ರು ಯಾರೋ ಏನೋ ಮಾಡಿದ್ರು, ತಪ್ಪು ಮಾಡಿದ್ರು ಅನ್ನುವ ಕಾರಣಕ್ಕೆ ನಾನ್ ಯಾಕೆ ಸ್ವಾಮಿ ಜೈಲಲ್ಲಿ ಕೂತ್ಕೊಂಡು ಕೊಡಿಬೇಕು? ವರ್ಷದ ಮೇಲಾಯ್ತು, ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಸತ್ಯವನ್ನ ಒಪ್ಕೊಂಡು ಬಿಡೋಣ ಅನ್ನುವಂತಹ ಮನಸ್ಥಿತಿಗೆ ಪ್ರದೋಷ್ ಬಂದಿರಬಹುದು. ಇವನ ಪ್ರದೋಷ್ ಕೂಡ ಹೇಳ್ತಾ ಇದ್ದಾರಂತೆ, ನಾನೇ ಎಷ್ಟೋ ಬಾರಿ ತಡೆದೆ, ಬೇಡ ಆ ತರ ಎಲ್ಲ ಹೊಡಿಬೇಡಿ ಅಂತ ಹೇಳಿ. ಆದ್ರೆ ನನ್ನ ಮಾತು ಕೇಳದೆ ಮನಸ್ಸೋ ಇಚ್ಛೆ ಹೊಡೆದ್ರು, ಆತನ ಮರ್ಮಾಂಗಕ್ಕೆ ಹೊಡೆದ್ರು. ಆತ ಪರಿಪರಿಯಾಗಿ ಬೇಡ್ಕೊಂಡ್ರು, ಅಣ್ಣ ನಾ ನಿಮ್ಮ ಅಭಿಮಾನಿ ಕಣನ್ನ ಬಿಟ್ಬಿಡಣ್ಣ ಅಂತೆಲ್ಲ ಬೇಡ್ಕೊಂಡ್ರು ಕೂಡ, ಬಾಸು ಗೀಸು ಅಂತೆಲ್ಲ ಕರೆದ್ರು ಕೂಡ ಬೂಟ್ ಕಾಲಲ್ಲಿ ಒದ್ರು, ಪವಿತ್ರ ಗೌಡ ಅವರ ಚಪ್ಪಲಲ್ಲಿ ಓಡಿಸಿದ್ರು ಅಂತೆಲ್ಲ ಪ್ರದೋಷ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಮಾಹಿತಿ ಕೊಟ್ಟಿರಬಹುದು. ಇಡೀ ದಿನ ಏನೇನ್ ನಡೀತು ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಪ್ರದೋಷ್ ಕೋರ್ಟ್ರ ಎದುರಿಗೆ ಬಿಚ್ಚಿಡಲಿದ್ದಾರೆ. ಇದಕ್ಕೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಯಾವಾಗ ಪ್ರದೋಷ್ ಮಾಫಿ ಸಾಕ್ಷಿ ಆಗೋಕೆ ಮುಂದೆ ಬಂದ್ರೋ ಆ ಸಂದರ್ಭದಲ್ಲಿ ದರ್ಶನ್ ಲಾಯರ್ ಇಲ್ಲ ಮಾಫಿ ಸಾಕ್ಷಿಯನ್ನ ಪಡಿಬಾರ್ದು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಕಾರಣ ದರ್ಶನ್ ಲಾಯರ್ಗೂ ಗೊತ್ತು, ಮಾಫಿ ಸಾಕ್ಷಿ ಐ ವಿಟ್ನೆಸ್ ಪ್ರದೋಷ್ ಎಲ್ಲಾದ್ರೂ ಎಲ್ಲದನ್ನ ಹೇಳ್ಕೊಂಡ ಅಂತ ಹೇಳಿದ್ರೆ ಆಮೇಲೆ ನಾವು ಕೈ ಚೆಲ್ಲಬೇಕಾಗತ್ತೆ, ದರ್ಶನ್ಗೆ ಕಠಿಣ ಶಿಕ್ಷೆ ಆಗೋದು ಇಲ್ಲಿ ಗ್ಯಾರಂಟಿ ಅನ್ನೋದು ಅವ್ರಿಗೂ ಅರ್ಥ ಆಗ್ಬಿಡ್ತು. ಆದ್ರೆ ಇದೀಗ ಕೋರ್ಟ್ ಹೇಳ್ತಾ ಇದೆ, ನೋ, ನಿಮ್ಯಾರ ಮಾತನ್ನ ನಾನು ಕೇಳಲ್ಲ. ಪ್ರದೋಷ್ ಆ ಸ್ಥಳದಲ್ಲಿದ್ರು, ಇಡೀ ದಿನ ದರ್ಶನ್ ಜೊತೆಯಲ್ಲೇ ಇದ್ರು. ಹಾಗಾಗಿ ಅವರು ಮಾಫಿ ಸಾಕ್ಷಿ ಏನ್ ಹೇಳ್ತಾ ಇದ್ದಾರೆ ಅದನ್ನ ಒಂದ್ಸತಿ ಕೇಳಿಸ್ಕೊಳ್ತೀವಿ. ಅವ್ರು ಹೇಳ್ತಾ ಇರುವಂತಹ ಘಟನೆಗಳಿಗೂ ಇಲ್ಲಿ ತನಿಖೆಗೂ ಸರಿಯಾಗಿರ್ತಕ್ಕಂತಹ ಗುಣಲಕ್ಷಣಗಳು ಹೊಂದಾಣಿಕೆ ಆದ್ರೆ ನಾವು ಕಠಿಣವಾದ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಕೋರ್ಟ್ ಹೇಳ್ತಾ ಇದೆ. ಬಹಳ ಕುತೂಹಲವನ್ನ ಕೆರಳಿಸಿದಂತಹ ಕೇಸ್ ಇದು. ಅಭಿಮಾನಿಗಳು ಹುಟ್ಟುಕೊಂಡಾಗ ಆ ಅಭಿಮಾನವನ್ನ ಯಾವ ರೀತಿಯಲ್ಲಿ ಇಟ್ಟುಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಸರಿಯಾಗಿ ಕಲ್ತಿರ್ಬೇಕು. ಕಲಿಲಿಲ್ಲ ಅಂತಾದ್ರೆ ಒಂದು ಉದಾಹರಣೆ ಕೇಸ್ ಇದಾಗುತ್ತೆ. ತನ್ನನ್ನ ಒಂದಿಷ್ಟು ಜನರು ಫಾಲೋ ಮಾಡ್ತಿದ್ದಾರೆ ಅಂತ ಆದ್ಮೇಲೆ ತನ್ನ ಬದುಕು ಕೂಡ ಅದೇ ರೀತಿಯಲ್ಲಿರಬೇಕು. ಒಂದು ಸಾತ್ವಿಕ ಬದುಕನ್ನ ಬದುಕಬೇಕು. ಇಲ್ಲದೆ ಇದ್ರೆ ತಪ್ಪು ಉದಾಹರಣೆಗಳಾಗ್ತೀವಿ ನಾವು ಜನರಿಗೆ. ದರ್ಶನ್ ವಿಚಾರದಲ್ಲಿ ಕೂಡ ಇದೇ ಆಯ್ತಾ ಅನ್ನುವಂತಹ ಪ್ರಶ್ನೆ. ಬಹಳ ಕುತೂಹಲವನ್ನ ಕೆರಳಿಸಿದ್ದಂತಹ ದಿನ ಇವತ್ತಾಗಿತ್ತು. ಕೋರ್ಟ್ ಸಾಕ್ಷಿಯನ್ನ ಅಂಗೀಕಾರ ಮಾಡುತ್ತಾ ಇಲ್ವಾ ಅದು ಮತ್ತೆ ವಿಚಾರ. ಆದ್ರೆ ಸದ್ಯಕ್ಕಂತೂ ಪ್ರದೋಷ್ಗೆ ಸಂಪೂರ್ಣವಾಗಿ ಜಡ್ಜ್ ಎದುರಿಗೆ ಪರಿಪರಿಯಾಗಿ ಎಳೆ ಎಳೆಯಾಗಿ ಅವತ್ತು ಏನ್ ನಡೀತು, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ದರ್ಶನ್ ಜೊತೆಯಲ್ಲೇ ಇದ್ದಂತ ಪ್ರದೋಷ್ ಅವತ್ತು ಏನೇನ್ ನಡೀತು ಅಂತ ಎಳೆ ಎಳೆಯಾಗಿ ಜಡ್ಜ್ ಎದುರುಗಡೆ ಹೇಳ್ಬಹುದು ಅಂತ ಹೇಳಿ ಕೋರ್ಟ್ ಹೇಳಿದೆ.